ದಶಮಾಂಶ ಸಂಖ್ಯೆಗಳನ್ನ ಕೂಡಿಸುವುದನ್ನ ಅಂದಾಜಿಸೋಣ ಬನ್ನಿ. ಇಲ್ಲಿ 12.93 ಮತ್ತು 6.1 ನಾವು ಅಂದಾಜಿಸಿ ಅದರ ಸಂಕಲನವನ್ನ ಮಾಡಿ ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಒಂದನ್ನ ಆರಿಸಬೇಕಾಗಿದೆ. ಈ ಒಂದು ಲೆಕ್ಕವನ್ನ ನಾವು ನಿಖರವಾಗಿ ಕೂಡ ಕೂಡಬಹುದಿತ್ತು. ಆದ್ರೆ ನಮ್ಮ ಮುಖ್ಯ ಗುರಿ ಬಂದು ಇಲ್ಲಿ ಅಂದಾಜಿಸಿ ಇದು ಸರಿಸುಮಾರು ಎಷ್ಟಕ್ಕೆ ಸಮೀಪದಲ್ಲಿದೆ ಅಂತ ಹೇಳೋದಾಗಿರುತ್ತೆ. ಹಾಗಾಗಿ 12.93 ಸರಿಸುಮಾರು 13ಕ್ಕೆ ತುಂಬಾ ಸಮೀಪದಲ್ಲಿದೆ. ಅದೇ ರೀತಿಯಲ್ಲಿ 6.1 ಬಂದು 6ಕ್ಕೆ ತುಂಬಾ ಸಮೀಪದಲ್ಲಿದೆ. ಇದೆರಡನ್ನ ಕೂಡಿದ್ರೆ ನಮಗೆ 19 ಸಿಗತ್ತೆ. ಇಲ್ಲಿ ನೀವು ಗಮನಿಸಿರ್ಬೋದು, ನಾವು ಬಿಡಿ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದ್ವಿ. ಇದನ್ನ ಬೇರೆ ಬೇರೆ ವಿಧಾನದಲ್ಲಿ ಕೂಡ ಮಾಡಬಹುದು. ಒಂದು ವೇಳೆ ನಾವು ದಶಾಂಶ ಅಂಕಿಯ ಸಮೀಪಕ್ಕೆ ಅಂದಾಜಿಸೋದಾದ್ರೆ ನಮಗೆ ಇದು ಸರಿಸುಮಾರು 12.9 ಪ್ಲಸ್ 6.1 ಅಂತ ತಿಳಿದು ಬರುತ್ತೆ. ಇದು ಬಂದು 12 ಪ್ಲಸ್ 6 18 ಪ್ಲಸ್ 9 ದಶಾಂಶಗಳು ಪ್ಲಸ್ 1 ದಶಾಂಶ, ಅದು ಬಂದು 10 ದಶಾಂಶಗಳು ಅಥವಾ 1 ಬಿಡಿ ಸ್ಥಾನ. ಅಂದ್ರೆ ಒಟ್ಟಾರೆ ಎರಡೂ ವಿಧಾನದಲ್ಲಿ ನಮಗೆ 19 ಇದರ ಅಂದಾಜು ಮೌಲ್ಯ ಅಂತ ಕಂಡು ಬರ್ತಿರೋದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಈಗ ಮತ್ತೊಂದು ಪ್ರಶ್ನೆಯ ಕಡೆ ಗಮನ ಹರಿಸೋಣ. ವಿಡಿಯೋನ ಪಾಸ್ ಮಾಡಿ ಇದರ ಅಂದಾಜು ಮೌಲ್ಯ ಎಷ್ಟು ಅಂತ ನೀವೇ ಕಂಡುಕೊಳ್ಳಿ. ಈಗ ನಾವು ಒಟ್ಟಿಗೆ ಮಾಡೋಣ ಬನ್ನಿ. ಇದು ಸರಿಸುಮಾರು 5.1 ಅಂದ್ರೆ 5ಕ್ಕೆ ತುಂಬಾ ಸಮೀಪದಲ್ಲಿದೆ. ಅದೇ ರೀತಿಯಲ್ಲಿ 4.91 ಕೂಡ 5ಕ್ಕೆ ತುಂಬಾ ಸಮೀಪದಲ್ಲಿದೆ. ಇಲ್ಲಿ ಗಮನಿಸಿ, 5.1 ಬಂದು 5ಕ್ಕಿಂತ ಹೆಚ್ಚು. ಅದೇ ರೀತಿ 4.91 ಬಂದು 5ಕ್ಕಿಂತ ಕಮ್ಮಿ. ಈ ರೀತಿ ನಾವು ಒಂದನ್ನ ಹೆಚ್ಚಾಗಿ ಅಂದಾಜಿಸಿ ಮತ್ತೊಂದನ್ನ ಕಡಿಮೆ ಅಂದಾಜಿಸಿದ್ರೆ ನಮಗೆ ಸಿಗುವ ಅಂದಾಜು ಮೌಲ್ಯ ಸರಿಸುಮಾರು ನಿಖರವಾಗೇ ಇರುತ್ತೆ. ಹಾಗಾಗಿ ಇದರ ಉತ್ತರ ಆಪ್ಷನ್ ಬಿ 10 ಆಗಿರುತ್ತೆ. ಮತ್ತೊಂದು ಪ್ರಶ್ನೆಯನ್ನ ಅಭ್ಯಾಸ ಮಾಡೋಣ. 3.14 ಪ್ಲಸ್ 5.92 3.14 ಸರಿಸುಮಾರು 3ಕ್ಕೆ ತುಂಬಾ ಸಮೀಪದಲ್ಲಿದೆ. ಅದೇ ರೀತಿ 5.92 6ಕ್ಕೆ ತುಂಬಾ ಸಮೀಪದಲ್ಲಿದೆ. ಹಾಗಾಗಿ 3 ಪ್ಲಸ್ 6 9 ಇದರ ಅಂದಾಜು ಮೌಲ್ಯ ಆಗಿರುತ್ತೆ. ಆಪ್ಷನ್ ಸಿ 9. ಇಲ್ಲಿ ನಾವು ಕೊಟ್ಟಿರುವ ದಶಮಾಂಶ ಸಂಖ್ಯೆಗಳನ್ನ ಅಂದಾಜಿಸಿ ಇದರ ಅಂದಾಜು ಮೌಲ್ಯ ಬಂದು 9 ಅಂತ ಹೇಳಿದ್ದೇವೆ. ಆದ್ರೆ ಕೊಟ್ಟಿರುವ ಆಯ್ಕೆಗಳನ್ನ ವಿಶೇಷವಾಗಿ ನಾವು ಗಮನಿಸಿದ್ರೆ ಇದರಲ್ಲಿ ಕೂಡ ಕೆಲವಷ್ಟು ಸುಳಿವುಗಳು ಅಡಗಿರುತ್ತೆ. ಅದೇನಪ್ಪಾ ಅಂದ್ರೆ ಇಲ್ಲಿ ನಾವು ನೋಡ್ಬೋದು, ಬಿಡಿ ಸ್ಥಾನದಲ್ಲಿ 3 ಮತ್ತೆ 5 ಕಂಡು ಬರ್ತಾ ಇದೆ. 3 ಮತ್ತೆ 5 ಕೂಡಿದ್ರೆ ನಮ್ಗೆ 8 ಸಿಗುತ್ತೆ. ಹಾಗಾಗಿ ಆಪ್ಷನ್ ಎ 7 ಖಂಡಿತವಾಗ್ಲೂ ಸರಿಯಾದ ಉತ್ತರ ಆಗಿರೋಲ್ಲ. 8 ಪ್ಲಸ್ 14 ಶತಾಂಶ ಮತ್ತು 92 ಶತಾಂಶ ಅಂದ್ರೆ 100ಕ್ಕಿಂತ ಸ್ವಲ್ಪ ಜಾಸ್ತಿ ಇರುವ ಶತಾಂಶಗಳು ಸಿಕ್ಕತ್ತೆ. ಅಂದ್ರೆ 9ಕ್ಕಿಂತ ಸ್ವಲ್ಪ ಜಾಸ್ತಿ ಇರುವ ಶತಾಂಶ. ಹಾಗಾಗಿ 8 ಕೂಡ ಸರಿಯಾದ ಉತ್ತರ ಆಗಿರಲ್ಲ, ಹಾಗೆ 10 ಕೂಡ ಸರಿಯಾದ ಉತ್ತರ ಆಗಿರಲ್ಲ. ಈ ರೀತಿಯಲ್ಲಿ ನಾವು ಕೊಟ್ಟಿರುವ ದಶಾಂಶ ಸಂಖ್ಯೆಗಳನ್ನ ಅಂದಾಜಿಸಿ ತದನಂತರ ಕೂಡ್ಬೋದು.